ಬೆಂಗಳೂರಿನಲ್ಲಿ ನಡೆಯುತ್ತಿರೋ ಟಿವಿ9 ಎಜುಕೇಷನ್ ಸಮಿಟ್ 2024 ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇದೆ. ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಸಮಿಟ್ ನಡೆದಿದೆ. ಇಂದೇ ಕೊನೆ ದಿನವಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಬಳಿಕ ಮುಂದೇನು ಅನ್ನೋ ವಿದ್ಯಾರ್ಥಿಗಳ ಗೊಂದಲಕ್ಕೆ ಇಲ್ಲಿ ಪರಿಹಾರ ಸಿಕ್ತಿದೆ. ಸಿಇಟಿ, ನೀಟ್ ಹಾಗೂ ಕ್ಯಾಟ್ ಎಕ್ಸಾಮ್, ಓವರ್ಸೀಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ತಜ್ಞರು ಸಂಪೂರ್ಣ ಮಾಹಿತಿ ನೀಡುತ್ತಿದ್ದಾರೆ. ಪೇರೆಂಟ್ಸ್ ನಾವು ಹೇಳ್ಬೋದು, ಇವಾಗ ನೀನು 10th ಆದಮೇಲೆ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಅವ್ರಿಗೇನು ನಾಲೆಡ್ಜ್ ಇರೋದಿಲ್ಲ. ಇವಾಗ ಇಲ್ಲಿ ಕರ್ಕೊಂಡು ಬಂದಾಗ ಏನಾಗುತ್ತೆ, ಸುಮಾರು ಆಪ್ಷನ್ಸ್ಗಳಿರುತ್ತೆ. ಇದು ಮಾಡ್ಕೊಂಡ್ರೆ ಹಿಂಗೆ ಮಾಡ್ಕೋಬೋದು, ಇದಾದಮೇಲೆ ಈ ಸಬ್ಜೆಕ್ಟ್ ಮಾಡ್ಕೊಂಡ್ರೆ ನಾವು ಈ ಥರ ಹೋಗ್ಬೋದು ಅನ್ನೋ ಆಪ್ಷನ್ ಸಿಗುತ್ತೆ. ಬೈ ಹಾರ್ಟ್ ಅವ್ರು ಹೋಗ್ತಾರೆ. ಇವಾಗ ನಾವು ಈ ಬೈ ಫೋರ್ಸಲ್ಲಿ ನಾವು ಕರ್ಕೊಂಬಂದಿದ್ವಿ 10thವರೆಗೂ. ಇನ್ನು ಮುಂದಕ್ಕೆ ಅವ್ರು ಬೈ ಹಾರ್ಟಲ್ಲಿ ಹೋದರೆ ಅವ್ರದ್ದು ಲೈಫ್ ಚೆನ್ನಾಗಿರುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಎಕ್ಸ್ಪೋ ತುಂಬ ಚೆನ್ನಾಗಿದೆ ಮೇಡಮ್. ಅವ್ನು ಇವಾಗ ಹೇಳ್ತಾ ಇದ್ದ, ನನಗೆ ಇನ್ಸ್ಪಿರೇಷನ್ ಆಗೋಗಿದೆ ಇವಾಗ ಅಂತಂದ್ಬಿಟ್ಟು. ಸೊ ಅದು ಬೇಕು ಮಕ್ಕಳಿಗೆ ಮುಖ್ಯವಾಗಿ. ಆ್ಯಕ್ಚುಲಿ ಎಕ್ಸ್ಪೋಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂತಂದರೆ ಆಫ್ಟರ್ 10th ಏನು ಮಾಡ್ಬೋದು ಮಕ್ಕಳು ಅನ್ನೋದು ಒಳ್ಳೆ ಐಡಿಯಾಸ್ ಸಿಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ತುಂಬ ಯೂಸ್ಫುಲ್ ಇದೆ ಮಕ್ಕಳಿಗೆ. ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾಳೆ ಒಂದಿನ ಇದೆ ಅಂದ್ಕೊಳ್ತೀನಿ. ಸೊ ಮತ್ತೆ ನಾಳೆನೂ ಬರೋಣ ಅಂದ್ಕೊಂಡಿದ್ದೀವಿ ನಾವು. ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಕಾಲೇಜಸ್ ಅವ್ರವ್ರ CET ರ್ಯಾಂಕಿಂಗ್ ಕಟ್ ಆಫ್ ಎಲ್ಲ ಕೇಳ್ತಿದ್ದಾರೆ. ಇಟ್ಸ್ ನೈಸ್, ಅಂದರೆ ಇನ್ಫಾರ್ಮೇಟಿವ್ ಆಗಿದೆ. ಬರೋಕ್ಕಿಂತ ಮುಂಚೆ ಯಾವ ಕಾಲೇಜ್ ಬಗ್ಗೆನೂ ಏನು ಕ್ಲಾರಿಟಿ ಏನೂ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಇನ್ಫಾರ್ಮೇಟಿವ್ ಆಗಿತ್ತು. ಅದೇ ಅವ್ರವ್ರ ಕಾಲೇಜಲ್ಲಿ ಏನೇನು ಅಮೌಂಟ್ ಇದೆ, ಫೀ ಸ್ಟ್ರಕ್ಚರ್ ಎಲ್ಲ ಹೇಳಿ ಇಟ್ಸ್ ಲೈಕ್ ಇನ್ಫಾರ್ಮೇಟಿವ್.